ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಗೆ ಸ್ವಾಗತ. ಅವನ ಅಜ್ಜಿ ಪಿಂಡ ಏನು ಗುರು ಆಯಿತು ಇವತ್ತು. ನಾಯಿ ಹೊಡೆದಂಗೆ ಹೊಡೆದಲ್ಲ ಗುರು, ಇಟ್ಟಾಡ್ಸ್ಕೊಂಡು ತತ್ಕುದ್ರು. ಸ್ವಲ್ಪ ಜನ ಹೇಳಿದರೆ ಗುರು ಇವತ್ತಿನ ಮ್ಯಾಚ್ಗೆ ಹೋಗ್ಬೇಕಾಗಿತ್ತಮ್ಮ, ನೀನು ಮಜಾ ಇರೋದು ಇವತ್ತು ಸ್ವಲ್ಪ ಫೈಟ್ ಇರುತ್ತೆ ಅಂತ ನಾನೇ ಹೇಳಿದ್ದೆ. ಫೈಟ್ ಇರುತ್ತೆ ಇವತ್ತು, ಅಷ್ಟು ಈಸಿ ಇರಲ್ಲ RCB ಗೆಲ್ಲೋದಕ್ಕೆ ಅಂತ. ಅದು ಹಂಗೆ ಆಯಿತು, ಈಸಿನಲ್ಲ. ಒಂಥರ ಲಾಸ್ಟಿಗೆ ಒಂಥರ ಒನ್ ಸೈಡ್ ಆಗಿ ಹೋಗ್ಬಿಡ್ತು. ಇಲ್ಲ ಬಿಡೋ ಹೊಡೆಯೋಕ್ಕಾಗಲ್ಲ ಅಂತ ಗೊತ್ತಾಗ್ಬಿಡ್ತು ನಮ್ಗೆ. ಯಾವಾಗ ವಿಕೆಟ್ ಟಕ ನಂಗೆ ಒಂದು ಎಂಡಲ್ಲಿ ಪ್ರತಿ ವಿಕೆಟ್ ಯಾವಾಗ ಹೋಯ್ತು ಅವಾಗಲೇ ಯಾಕೋಯ್ತು ಮೀಟರ್ ಆಫ್ ಆದಂಗೆ ಐತೆ ಕತೆ ಅಂತಲೇ ಗೊತ್ತಾಗ್ಬಿಡ್ತು. ಅದಾದಮೇಲೆ ಗಾನ್ ಕೇಸ್ ಆಗಿಬಿಡ್ತು RCB. ಲಾಸ್ಟ್ ಮ್ಯಾಚು ನಾವು ಒನ್ ಸೈಡ್ ಮ್ಯಾಚ್ ಆಗಿರ್ಬೋದು, ಬಟ್ ಗೆದ್ವಿ ಅನ್ನೋ ಖುಷಿಲಿ ಬಂದಿದ್ವಿ. ಈ ಮ್ಯಾಚ್ ಹೋಗಿತ್ತು ಅಂದರೆ ಬೇಜಾರು ಹಾಕೊಂಬರ್ಬೇಕಾಯ್ತು, ಹಾಕ್ರಮಕ್ಕೆ ಹಾಕೊಂಬರ್ಬೇಕಾಗಿತ್ತು. ಬಟ್ ಲಾಸ್ಟ್ ಮ್ಯಾಚು ನಾವು ಹೋಗಿದ್ದ ಮ್ಯಾಚ್ ಗೆದ್ವಲ್ಲ. ನಾನು ಹೋಗಿದ್ದ ಮ್ಯಾಚ್ ಯಾರೋ ಸೋತೋಗ್ಬಿಟ್ಟಿದ್ರು ಅಂದರೆ ಇವತ್ತು ನಾನು ಹೋಗಿದ್ದೆ ಅಂದರೆ ನೀವು ಹೋಗಿದ್ದಕ್ಕೆ ಸೋತಿದ್ದು ಅಂತೆಲ್ಲ ಕಾಮೆಂಟ್ ಸೆಕ್ಷನ್ ಉಗಿತಾ ಇದ್ರೆ ನನಗೆ ಗೊತ್ತು. ಸೊ ಇವತ್ತು ಮೂರನೇ ಮ್ಯಾಚ್ ಹ್ಯಾಟ್ರಿಕ್ ಗೆಲುವಾಗುತ್ತೆ ಅಂತ ಅನ್ಕೊಂಡಿದ್ದೆ. ಹ್ಯಾಟ್ರಿಕ್ ಗೆಲುವು ಆಗಲಿಲ್ಲ, ಉಡಾಯಿಸ್ಕೊಂಡಿದ್ದು ನಾವು RCB. ಹುಚ್ಚನಾಗಿ ಓಡಿಸ್ಕೊಂಡ್ರು ಗುರು. ಫಸ್ಟ್ ಇನ್ನಿಂಗ್ಸಲ್ಲಿ 195 ಅಂತಂದರೆ ಇದು ಸಿಕ್ಕಾಪಟ್ಟೆ ಯೂಸ್ ಆಗೋಯ್ತು ವುಮೆನ್ಸ್ ಕ್ರಿಕೆಟಲ್ಲಿ. ಇದು ಚೇಸ್ ಮಾಡೋದು ಅಂತ ಸಿಕ್ಕಾಪಟ್ಟೆ ಕಷ್ಟ, ರೆಕಾರ್ಡ್ ಚೇಸ್ ಆಗೋಗ್ಬಿಡೋದು. ಇದನ್ನು ಚೇಸ್ ಆಗಿತ್ತು ಅಂದರೆ WPL ಹಿಸ್ಟ್ರಿಲೇನೆ. ಸೊ ಇದು ಚೇಸ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ಅವ್ರು ಹೊಡಿತಾ ಇದ್ದಂಗೆ ನಾನು ಫಸ್ಟ್ ಇನ್ನಿಂಗ್ಸಲ್ಲೇ ಗೊತ್ತಾಯಿತು. ಅವಾಗಲೇ ಹಾಕಿದೆ ಟೆಲಿಗ್ರಾಮ್ ಚಾನಲ್, ಇದು ಯಾಕೆ ಕಷ್ಟ ಕಾಣಿಸ್ತೈತೆ ಗುರು ಮ್ಯಾಚು ಅಂತ. ಅದೇನೇ ಆಡ್ಬೋದು ಗುರು, ಒಟ್ಟಲ್ಲಿ ಸೆಟ್ ಆಗಿರೋಂಥ ಪ್ಲೇಯರು ಲಾಸ್ಟ್ ಇರೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಯಾರಾದರೂ ಒಬ್ರು ಕಚ್ಕೊಂಡಿರ್ಬೇಕಾಗಿತ್ತು ಲಾಸ್ಟ್ವರೆಗೂ, ಅಟ್ಲೀಸ್ಟ್ ಲಾಸ್ಟ್ 1 ಓವರ್ 2 ಓವರ್ಗೂ ಸ್ಟಾರ್ಟಿಂಗಿಂದ ಇರೋ ಕಚ್ಕೊಬೇಕು. ಇಂಥ ಯೂಜ್ ಟಾರ್ಗೆಟ್ನ ಚೇಸ್ ಮಾಡಬೇಕು ಅಂದರೆ ಯೂಜ್ ಅನ್ನು ಬರಬೇಕು. ಅದು ಬಂತು, ಬರಲಿಲ್ಲ ಅಂತ ಸ್ಮೃತಿ ಮಂದನ ನಮ್ಮ ಡಾರ್ಲಿಂಗ್ ಬ್ಯಾಟಿಂದ ಬಂತು, ಬಟ್ ಅದು ಕನ್ವರ್ಟ್ ಆಗಲಿಲ್ಲ. ಎಂಡ್ವರೆಗೂ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ. ಓಕೆ, ಫಸ್ಟಿಂದ ಬರೋಣ. ಟಾಸ್ ಗೆದ್ದವರು ಅವರೇನೇ ಇಲ್ಲಮ್ಮ ನಾವು ಬೌಲಿಂಗ್ ಮಾಡ್ತೀವಿ ಅಂತ. ಟಾಸ್ ಗೆದ್ದಾರಲ್ಲ ಬರೀ ಡಿಫಾಲ್ಟ್ ಬೌಲಿಂಗ್ ಅಂತವ್ರೆ. ಸೊ ನಾವಲ್ವ ಟಾಸ್ ಗೆದ್ದು, ನನಗೆ ಸೈಕಾಗಿ ಹೋಗ್ಬಿಟ್ಟಿದ್ವಿ. ನಾವೇ ಟಾಸ್ ಗೆದ್ದಿದ್ದು. ಲಾಸ್ಟ್ ಮ್ಯಾಚ್ ಹೋಗಿದ್ವಿ, ಈ ಮ್ಯಾಚ್ ಹೋಗಿದ್ವಿ. ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಮಾಡ್ತೀವಿ ಅಂತ ಬಂದ್ವಿ ಬೌಲಿಂಗ್ ಮಾಡೋದಕ್ಕೆ. ಹುಚ್ಚನಾಗಿ ಹೊಡೆದು ಸ್ಟಾರ್ಟಿಂಗಿಂದನೇ ಅಟ್ಯಾಕ್. ಇನ್ಫ್ಯಾಕ್ಟ್ ಫಸ್ಟ್ 4-5 ಓವರ್ ಅಷ್ಟೊಂದು ಹೆವಿ ಅಟ್ಯಾಕ್ ಏನು ಮಾಡಲಿಲ್ಲ. ಪವರ್ ಪ್ಲೇನ ಅಂಥ ಹೆವಿ ಅಟ್ಯಾಕ್ ಏನು ಮಾಡಲಿಲ್ಲ. ಪವರ್ ಪ್ಲೇ ಆದಮೇಲೆ ಇವ್ರದ್ದು ಆ್ಯಕ್ಚುಲಿ ಅಟ್ಯಾಕ್ ಸ್ಟಾರ್ಟ್ ಆಗಿದ್ದು. ಇನಿಷಿಯಲಿನೇ ಕ್ಯಾಚ್ನ ಡ್ರಾಪ್ ಮಾಡಿದ್ರು. ಶಫಾಲಿ ವರ್ಮಾ ಅವರು ಸಿಂಗಲ್ ಡಿಜಿಟಲ್ಲೇ ಔಟ್ ಆಗಬೇಕಾಗಿತ್ತು. ಶ್ರೇಯಾಂಕ ಪಾಟೀಲ್ ಅವರು ಕ್ಯಾಚ್ನ ಡ್ರಾಪ್ ಮಾಡಿದ್ರು. ಅದು 50 ರನ್ಸಿಗೆ ಕನ್ವರ್ಟ್ ಆಯ್ತು. ಲಾಸ್ಟಿಗೆ ಶ್ರೇಯಾಂಕ ಪಾಟೀಲೇ ಬಂದ್ಬಿಟ್ಟು ಅವ್ರ ವಿಕೆಟ್ನ ತೆಗಿಬೇಕಾಯ್ತು. ಆ ಥರ ಆಯಿತು. ವರ್ಸ್ಟ್ ಗುರು ಕ್ಯಾಚಿಂಗು. ನಮ್ಮ RCBನೂ ಕ್ಯಾಚ್ ಡ್ರಾಪ್ ಮಾಡಿದರೆ, ಅವರು ಕ್ಯಾಚ್ ಡ್ರಾಪ್ ಮಾಡಿದರೆ. ಎರಡು ಟೀಮು ವರ್ಸ್ಟ್ ಫೀಲ್ಡಿಂಗ್ ಮಾಡಿದೆ ಇವತ್ತು. ಅವರೇನು ಹೆಚ್ಚಲ್ಲ, ನಾವೇನು ಕಮ್ಮಿ ಅಲ್ಲ, ಡಬಾ ಥರ ಫೀಲ್ಡಿಂಗ್ ಮಾಡಿದರೆ. ಸೊ ಫೀಲ್ಡಿಂಗಲ್ಲಿ ನಮ್ಮ RCB ಸಿಕ್ಕಾಪಟ್ಟೆ ಇಂಪ್ರೂವೈಸ್ ಆಗಬೇಕಾದ್ರೆ ಕ್ಯಾಚ್ಗಳನ್ನ ಡ್ರಾಪ್ ಮಾಡಿದ ಜೊತೆಗೆ ಫೀಲ್ಡಿಂಗ್ ಎರರ್ಸ್ಗಳಂತೂ ಫ್ಲಾಸ್ಗಳಂತೂ ಈ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಕಾಣಿಸ್ತು. 6 ರನ್ಸ್ಗಳೇ ಹೌದು ಬಿಡಿ. ಇವತ್ತು 25 ಒಂದು ಯೂಜ್ ಮಾರ್ಜಿನ್ ಲೆಕ್ಕನೇ. T20 ಒಂದು 25 ರನ್ ಮಾರ್ಜಿನಲ್ಲಿ ಏನಾದ್ರು ಸೋತ್ವಿ ಅಂತಂದರೆ ಅದೊಂಥರ ಯೂಜ್ ಮಾರ್ಜಿನ್ ಲೆಕ್ಕನೇ. ಸೊ ಇವತ್ತು ನಾವು ಮ್ಯಾಚ್ ಸೋತಿದ್ದು ಎಲ್ಲಿ ಅಂತ ಕೇಳಿದ್ರೆ, ನಾವು ನನ್ನ ಪ್ರಕಾರ ಇವತ್ತು ನಾನು ಲಾಸ್ಟ್ 2 ಮ್ಯಾಚಲ್ಲಿ ಹೊಗಳಿದ್ದೀನಿ ಬೌಲಿಂಗ್ನ. ಈ ಮ್ಯಾಚ್ ನಾವು ನನ್ನ ಪ್ರಕಾರ ಬೌಲಿಂಗಲ್ಲೇ ಸೋತಿದ್ದೆ. ಯಾಕಂದರೆ ಇಷ್ಟು ಮ್ಯಾಚ್ ಇವಾಗ 6 ಮ್ಯಾಚ್ ಆಗಿದೆ. ಸೊ ಇಷ್ಟು ಮ್ಯಾಚ್ಲೂ ಹೈಯೆಸ್ಟನ್ನು ಇದೇ ಮ್ಯಾಚ್ಲೇ ಬಂದಿರೋದು. ಲೆಕ್ಕವಾಗಿ ನೋಡ್ತು ಅಂತಂದರೆ ಫಸ್ಟ್ ಇನಿಷಿಯಲ್ ಮ್ಯಾಚಸ್ಗಳು ಜಾಸ್ತಿ ಸ್ಕೋರ್ಗೆ ಹೋಗಬೇಕು. ಬಟ್ ಇದು ಒನ್ ಆಫ್ ದ ಹೈಯೆಸ್ಟ್ ಸ್ಕೋರ್ ಆಯ್ತಲ್ಲ. ಇದು ಇನ್ನು ಗೊತ್ತಿಲ್ಲ WPL ಮುಂದೆ ಬರುವಂಥ ಮ್ಯಾಚ್ಗಳಲ್ಲಿ ಈ ಸ್ಕೋರ್ ಬರುತ್ತೋ ಬರೋದಿಲ್ವೋ ಅಂತ. ಬಟ್ 190+ ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗೋದಿಲ್ಲ ಚೇಸ್ ಮಾಡೋದು. ಹುಚ್ಚನಾಗಿ ಓಡಿಸ್ಕೊಂಡಿದ್ದು. ಅಲ್ಲಿ ಕ್ಯಾಪ್ಸಿ ಹೌದು ವಿಕೆಟ್ ಬಿತ್ತು. ಅಲ್ಲಿ ಇವ್ರದ್ದು ಮೆಗ್ಲಾನಿಂಗ್ ಅವರ ವಿಕೆಟ್ ಬಿತ್ತು. ಅವಾಗ ಸಿಕ್ಕಾಪಟ್ಟೆ ದಿಲ್ಖುಷ್ ಆಗೋಗ್ಬಿಟ್ರಲ್ಲ. ಟಕ ಅನ್ನಂಗೆ ಎತ್ಬಿಡೋಣ, ಎಲ್ಲ ಮ್ಯಾಚ್ ಎತ್ತದಂಗೆ ಈ ಮ್ಯಾಚು ಕಲಾಸ್ ಮಾಡ್ಬಿಡೋಣ ಇವ್ರನ್ನ ಅಂತ ಅನ್ಕೊಂಡ್ರೆ, ಆಮೇಲೆ ಬಂದ್ಬಿಟ್ಟು ಕಚ್ಕೊಂಡ್ರು ನೋಡಿ ಶಫಾಲಿ ವರ್ಮಾ ಜೊತೆ ಸಿಕ್ಕಾಕಿಸ್ಕೊಂಡು ಹಂಗೆ ತತ್ಕಿದ್ದು ಕ್ಯಾಪ್ಸಿ ಅವರು. ಸೊ ಇವರಿಬ್ಬರ ಪಾರ್ಟ್ನರ್ಶಿಪ್ ಅಂತೂ ಒಂಥರ ನೆಟ್ಟಿಗೆ ಮಾಡ್ಬಿಡ್ತು ನಮ್ಮ RCBನ. ಅವರು ಔಟ್ ಆದರು 50 ಆಗ್ತಿದ್ದಂಗೆ. ಶಫಾಲಿ ವರ್ಮಾ ಅವ್ರು ಶ್ರೇಯಾಂಕ ಪಾಟೀಲ್ಗೆ ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಇನ್ನೊಂದು ಕಡೆ ಇವರಿಬ್ಬರು ಔಟ್ ಆಗ್ತಿದ್ದಂಗೆ ಇನ್ನೊಂದು ಕಡೆಯಿಂದ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದು. ಏನು ಗುರು ಅವರು ಬೌಲಿಂಗಲ್ಲೂ ಪರ್ಫಾರ್ಮ್ ಮಾಡಿದರೆ, ಬ್ಯಾಟಿಂಗಲ್ಲೂ ಪರ್ಫಾರ್ಮ್ ಮಾಡಿದರೆ. ಕ್ಯಾಪ್ ಹಾಕೊಂಡು ತದಕ್ತಾರೆ ಸರಿಯಾಗಿ ನಮ್ಮ RCBಗೆ. ಜೊತೆಗೆ ಆ ಜಾನ್ಸಿನೂ ಬಂದ್ಬಿಟ್ಟು ತದಕಿದ್ರು ಲಾಸ್ಟಿಗೆ. ಆಮೇಲೆ ಬೌಲರ್ ಅರುಂಧತಿ ಕೈಲೂ ತದಸ್ಕೊಂಬಿಟ್ರು ಲಾಸ್ಟಲ್ಲಿ ಒಂದು 2-3 ಬಾಲು. ಸೊ ಹುಚ್ಚನಾಗಿ ಹೊಡೆದ್ರು ಅಂತ ಹೇಳ್ಬೇಕು. ಸಿಂಪಲಾಗಿ ಹೇಳ್ಬೇಕು ಅಂದರೆ ನಮ್ಮ RCBಗೆ. ಸೊ ಇದನ್ನು ಚೇಸ್ ಮಾಡೋದಕ್ಕೆ ಅಂತ ಬಂದು ನಮ್ಮ RCB ಸ್ಟಾರ್ಟಿಂಗಲ್ಲೇ ನಮಗೆ ಹೆವಿ ಕಾನ್ಫಿಡೆನ್ಸ್ ಬಿಲ್ಡಪ್ ಆಯಿತು ಗುರು. ಪವರ್ ಪ್ಲೇ ನೋ ಲಾಸ್. ಅವನ ಅಜ್ಜಿ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು. ಪವರ್ ಪ್ಲೇ ಈ ಸೋಫಿ ಡಿವೈನ್ ಸೈಲೆಂಟಾಗಿ ಒಂದು ಎಂಡಲ್ಲಿ ನಿಂತ್ಕೊಂಡಿರೋ ಅಷ್ಟೇ ಸ್ಮೃತಿ ಮಂದಾನ ನಮ್ಮ ಡಾರ್ಲಿಂಗ್ ಅವಳಿ ನೋಡಬೇಕಾಗಿತ್ತು ಅಷ್ಟೇ. ತದ್ಕಿದ್ರು 32 ಬಾಲಿಗೆ 50 ಬಂತು ಗುರು. ಅವನ ಅಜ್ಜಿ ಸೈಕಾಗಿ ಆಡಿದ್ರು. ಸ್ಮೃತಿ ಒಂಥರ ಅವ್ರ ಕಾನ್ಫಿಡೆನ್ಸ್ ಎಲ್ಲ ಒಂಥರ ಸಿಕ್ಕಾಪಟ್ಟೆ. ಅವ್ರು 190 ಹೊಡೆದಿರ್ಬೋದು, ಇನ್ನೂ ಬೇಗನೆ ಚೇಸ್ ಮಾಡ್ಬಿಡ್ತಾರೆ ಇವ್ರು ಇದ್ರೆ ಅಂತ ಅನ್ನಿಸ್ಬಿಟ್ಟಿತ್ತು. ಬಟ್ ಆಮೇಲೆ ಸೋಫಿ ಕೂಡ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಪವರ್ ಪ್ಲೇ ಆಗ್ತಾ ಇದ್ದಂಗೆ 7ನೇ ಓವರ್ ಆಗ್ತಾ ಇದ್ದಂಗೆ ಸೋಫಿ ಕೂಡ 1 ಓವರ್ ಸಿಕ್ಕಾಪಟ್ಟೆ ಹಾಕೊಂಡು ತದ್ಕಿದ್ರು. 6 ಮೇಲೆ 6 ಕೊಟ್ಟರು. ಆಮೇಲೆ ಟಕಾರ ನಂಗೆ ಅವರು ಕೂಡ ಒಂದು ಫುಲ್ ಟಾಸ್ ಬಂತು. ಆ ಫುಲ್ ಟಾಸ್ನ ನಾನೇನು 6 ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ಕ್ಯಾಚ್ ಹೋಯಿತು. ಆಮೇಲೆ ನೋಬಾಲ್ ವೆರಿಫೈ ಬೇರೆ ಮಾಡಿದ್ರು. ಅದು ನೋಬಾಲ್ ಅಲ್ಲ,
ನಾರ್ಮಲ್ ಡೆಲಿವರಿ ತಗೋದಾಯಿತು. ಅವರು ಔಟ್ ಆಗ್ತಿದ್ದಂಗೆ ಇವತ್ತು ಏನಾದ್ರು ನೋ ಲಾಸ್ ಇದ್ದಿತ್ತು ಅಂದರೆ ಪಕ್ಕ ಅವ್ರ ಅಜ್ಜಿ ಬೇಗನೆ ಮುಗಿಸಿರೋರು ಮ್ಯಾಚ್ನ. ನನ್ನ ಪ್ರಕಾರ ಒಂದು 17 ಓವರ್ಗೆ ಮ್ಯಾಚ್ ಎಲ್ಲ ಮುಗಿಸಿರೋರು ಅಂತ ಕಾಣಿಸ್ತಿದೆ. ಇನ್ನೂ ಬೇಗ ಮುಗಿಸಿದ್ರು ಕೂಡ ಆಶ್ಚರ್ಯ ಪಡುವಂಥದ್ದಿಲ್ಲ, ಯಾಕಂದರೆ ಅಷ್ಟು ಅಗ್ರೆಸಿವ್ ಆಗಿ ಕಾಣಿಸ್ತಿದ್ರು ಆ 8ನೇ ಓವರ್ವರೆಗೂ. ಅಲ್ಲಿ ಏನಾಯಿತು, ಅವರ ಸ್ಟೆಪ್ ಡೌನ್ ಏನಾಯಿತು, ಕೆಳಗಡೆ ಬಿದ್ರಲ್ಲ ಸೋಫಿ ಅವ್ರ ವಿಕೆಟ್ ಹೋಗ್ತಾ ಇದ್ದಂಗೆ ಈ ಕಡೆ ಸ್ಮೃತಿ ಮಂದನ ಅವ್ರ ಮೇಲೆ ಪ್ರೆಷರ್ ಬಿಲ್ಡ್ ಆಯಿತು. ಯಾಕಂದರೆ ಮೇಘನ ಆ ಕಡೆಯಿಂದ ರನ್ ಸ್ಕೋರ್ ಮಾಡ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಡಾಟ್ ಬಾಲ್ಸ್ಗಳನ್ನ ಆಡ್ತಾಯಿದ್ರು, ಆಲ್ಮೋಸ್ಟ್ ರನ್ನೇ ಬಾಲ್ ಆಡ್ತಾಯಿದ್ರು, ರನ್ನೇ ಬಾಲ್ಗಿನ ಕಡಿಮೆನೇ ಆಡ್ತಾಯಿದ್ರು ಆ ಟೈಮಲ್ಲಿ. ನನ್ನ ಪ್ರಕಾರ ಅದು ಸಿಕ್ಕಾಪಟ್ಟೆ ಪ್ರೆಷರ್ ಬಿಲ್ಡ್ ಆಯಿತು ಇವ್ರ ಮೇಲೆ. ಏನು ಪ್ರೆಷರು, ಫಸ್ಟ್ ಸ್ಕೋರ್ ಬೋರ್ಡಲ್ಲೇ ಪ್ರೆಷರ್ ಇತ್ತು, ಇನ್ನೇನು ಬದನೆಕಾಯಿ ಬಿಲ್ಡ್ ಆಗೋದು ಮುಂಚೆನೇ ಬಿಲ್ಡ್ ಆಗಿತ್ತು ಪ್ರೆಷರ್. ಅದ್ರಲ್ಲಿ ಇನ್ನೊಂದು ಸ್ವಲ್ಪ ಆ್ಯಡ್ ಆದಂಗಿತ್ತು ಅಷ್ಟೇ ಪ್ರೆಷರು. ವಿಕೆಟ್ ಬಿಟ್ಟು ಅಲ್ಲಿವರೆಗೂ ಕ್ಲಿನಿಕಲ್ ಶಾಟ್ಗಳೆಲ್ಲರೂ ಒಂಥರ ಪ್ರಾಪರ್ ಕ್ರಿಕೆಟಿಂಗ್ ಶಾಟ್ನ ಆಡ್ತೀನಿ, ಇನ್ಸೈಡ್ ಔಟ್ ಶಾಟ್ ಏನು, ಒಂದು ಪುಲ್ ಶಾಟ್ ಏನು, ಎಲ್ಲ ಕಡಕ್ ಶಾಟ್ನ ಆಡ್ತಿದ್ದು ನಮ್ಮ ಡಾರ್ಲಿಂಗ್ ಸ್ಮೃತಿ. ಅಲ್ಲೊಂದು ಫಾಲ್ ಶಾಟ್ನ ಇಂಡ್ಯೂಸ್ ಮಾಡಿಬಿಟ್ರು, ವಿಕೆಟ್ ಬಿಟ್ಕೊಂಡು ಒಳ್ಳೆ ದೇವದತ್ ಪಡಿಕಲ್ ಥರ ಹೊಡೆಯೋಕೆ ಹೋಗಿದ್ರು. ಬೋಲ್ಡ್ ಆದರೂ ಅದು ಸಿಕ್ಕಾಪಟ್ಟೆ ಒಂಥರ ಟ್ರಿಕ್ಕಿ ಬಾಲ್ ಆಗಿತ್ತು. ಅದು ಕಾಪ್ ಅವರು ಮಸ್ತ್ ಬೌಲಿಂಗ್ ಮಾಡಿದ್ರು ಅಂತ ಹೇಳಬೇಕು, ಬೌಲರ್ಗೆ ಕ್ರೆಡಿಟ್ ಕೊಡಬೇಕು, ಯಾಕಂದರೆ ಸ್ಲೋ ಡೆಲಿವರಿ ಆಗಿತ್ತು, ಡಿಸೀವ್ ಆಗೋಗ್ಬಿಟ್ರು ನಮ್ಮ ಡಾರ್ಲಿಂಗ್ ಸ್ಮೃತಿ ಮಂದನ. ಸೊ ಇರಲಿ, ಒಂದೊಂದು ಮ್ಯಾಚ್ ಈ ಥರ ಆಗ್ತವೆ, ಒಂದು ಬಿಗ್ ಸ್ಕೋರ್ ಒಂದು 100 ಬರುತ್ತೆ ಅಂತ ನಾನು ಪ್ರಿಡಿಕ್ಟ್ ಮಾಡಿದ್ದೆ, ಇವತ್ತು ಅನ್ಕೊಂಡಿದ್ದೆ, ಒಳಗಡೆ ಅನ್ಕೊಂಡಿದ್ದೆ, ಪ್ರಿಡಿಕ್ಷನ್ ಅಲ್ಲ ಒಳಗಡೆ ಅನ್ಕೊಂತ ಇದ್ದೆ, ಬಟ್ ಅದು ಆಗಲಿಲ್ಲ. ಒಟ್ಟಿನಲ್ಲಿ 74 ರನ್ ಇವ್ರೇನು ಹೊಡೆದಿದ್ದಾರೆ, ಇದು ಒಂಥರ ಒನ್ ಆಫ್ ದ ಬೆಸ್ಟ್ ಅಂತ ಹೇಳಬೇಕು. ಫಸ್ಟ್ ಮ್ಯಾಚಲ್ಲಿ ಕ್ಯಾಪ್ಸ್ ಇವ್ರು ಹೊಡೆದಿದ್ರಲ್ಲ 75 ರನ್ನು, ಬಟ್ ಆದರೂ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ನ ಸೋತಿದ್ರು. ಇದು ಅದಕ್ಕೇ ಒಂಥರ ಡಿಸರ್ವಿಂಗ್ ಅಂತ ಹೇಳಬೇಕು. ಈಕ್ವಲಿ ಮ್ಯಾಚ್ ಮಾಡಿದರೆ ಸ್ಮೃತಿ ಮಂದನ ಅವರು ಹೈಯೆಸ್ಟ್ ರನ್ ಗೇಟರ್ ಬೇರೆ ಆಗಿದ್ದಾರೆ ಈ ಒಂದು ಟೂರ್ನಮೆಂಟಲ್ಲಿ. 3 ಮ್ಯಾಚ್ ಆಗ್ತಾ ಇದ್ದಂಗೆ. ಸೊ ಸ್ಮೃತಿ ಔಟ್ ಆಗ್ತಾ ಇದ್ದಂಗೆ ಎಲ್ಲರೂ ಒಂಥರ ಬಂದು ಕ್ಯಾಚ್ ಪ್ರಾಕ್ಟೀಸ್ ಕೊಟ್ಟೋದ್ರು ಅಂತ ಹೇಳ್ಬೇಕು. ರಿಚಾ ಅವ್ರು ಬಂದ್ಬಿಟ್ಟು ಒಂದು ಸ್ವಲ್ಪ 1-2 ಸಿಕ್ಸ್ ತದಕಿದ್ರು. ರಿಚಾ ಅವ್ರು ಔಟ್ ಆಗ್ತಿದ್ದಂಗೆ ಇದು ಮ್ಯಾಚ್ ಕಲಾಸ್ ಆಯಿತು ಅಂತ ನನಗೆ ಗೊತ್ತಾಯಿತು. ಮೇಘನ ಅವ್ರನ್ನ ನನ್ನ ಪ್ರಕಾರ ಒಂಥರ ಅವರು ಸ್ವಲ್ಪ ಅಷ್ಟು ಫಾಸ್ಟಾಗಿ ಹೊಡೆಯೋದಿಲ್ಲ ರನ್ಸ್ಗಳನ್ನ. ಇವತ್ತು ಟೈಮಿಂಗು ಕೂಡ ಅಷ್ಟೊಂದೇನು ಚೆನ್ನಾಗಿ ಮಾಡ್ತಾ ಇರಲಿಲ್ಲ. ನನ್ನ ಪ್ರಕಾರ ಲಾಸ್ಟ್ 2 ಮ್ಯಾಚ್ ತೊಗೊಂಡು ನೋಡ್ತಾ ಹೋದ್ರೆ ಅಷ್ಟೊಂದು ಹೆವಿ ಅಗ್ರೆಸಿವ್ ಅಪ್ರೋಚ್, ಒಂಥರ ಆ್ಯಂಕರ್ ರೋಲ್ನ ಚೆನ್ನಾಗಿ ನಿಭಾಯಿಸ್ತಾರೆ. ಔಟ್ ಆಗದೆ ಇರೋ ಥರ ನಿಂತ್ಕೊಂಡು ಆಡಬೇಕು ಅಂದರೆ ಮೇಘನ ಅವರು ಪ್ರಾಪರ್ ಸೆಟ್ ಆಗ್ತಾರೆ ಅದಕ್ಕೆ. ಬಟ್ ಅಟ್ಯಾಕಿಂಗ್ ಅಪ್ರೋಚಲ್ಲಿ ಅಟ್ಯಾಕಿಂಗ್ ರೋಲ್ ಆಡೋದಕ್ಕೆ ನನ್ನ ಪ್ರಕಾರ ಅಷ್ಟೊಂದೇನು ಸೆಟ್ ಆಗ್ತಿಲ್ಲ. ಇವರು ಮೇಲ್ಗಡೆ ಜಾರ್ಜಿಯಾನೋ ಅಥವಾ ಬೊಲೆನಕ್ಸೋ ಎಲ್ಲ ಕೆಳಗಡೆ ಇದ್ರಲ್ಲ, ಡಿಕ್ಲಾರ್ಕೋ ಅವರೆಲ್ಲ ಮೇಲ್ಗಡೆ ಕಳಿಸಿರ್ಬೇಕಾಗಿತ್ತು. ಅವರೇ ಇನ್ಫ್ಯಾಕ್ಟ್ ಬಂದು ಫಸ್ಟ್ ಬಾಲ್ನೇ ಹೊಡೆಯೋಕೆ ಹೋಗ್ತಿದ್ದಾರೆ. ಅವ್ರು ಫಸ್ಟ್ ಬಾಲ್ ಹೊಡೆಯೋಕೆ ಹೋಗೋಕ್ಕಿಂತ ಅವ್ರೇನಾದ್ರು ಸ್ವಲ್ಪ ಟೈಮ್ ಏನಾದ್ರು ಇತ್ತು ಅಂದರೆ ಅವರಿಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಡಿರೋ ಕೆಳಗಡೆ ಇರೋಂಥ ಬ್ಯಾಟರ್ಸ್ಗಳು ನನ್ನ ಪ್ರಕಾರ. ಸೊ ಗೊತ್ತಿಲ್ಲ, ನಾಳೆ ಬಂದ್ಬಿಟ್ಟು ನೆಕ್ಸ್ಟ್ ಮ್ಯಾಚಲ್ಲಿ ಮೇಘನ ಅವ್ರು ನಾಯಿ ಹೊಡೆದಂಗೆ ಹೊಡಿಬೋದು, ನಾನು ಹೇಳಿದೆ ಅಂತಲೇ. ಸೊ ಗೊತ್ತಿಲ್ಲ, ಒಟ್ಟಲ್ಲಿ ಇವತ್ತಿನ ಮ್ಯಾಚಲ್ಲಿ ಮೇಘನ ಅವರ ಪರ್ಫಾರ್ಮೆನ್ಸ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಯಾಕಂದರೆ ಬೇಕಾಗಿರೋದು ಯೂಜು ಟಾರ್ಗೆಟ್ನ ನಾವು ಚೇಸ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ರನ್ನೇ ಬಾಲ್ 30+ ಬಾಲಲ್ಲಿ 30+ ಅಂತಂದರೆ ಇದು ನನ್ನ ಪ್ರಕಾರ ಇಲ್ಲೇ ಮ್ಯಾಚ್ನ ಸೋತ್ಬಿಟ್ವಿ ನಾವು. 30 ಬಾಲಿಗೆ ಏನಿಲ್ಲ ಅಂದರೂ ಈ ಟಾರ್ಗೆಟ್ ನೋಡ್ತು ಅಂದರೆ 56 ಹೊಡಿಲೇಬೇಕಾಗಿತ್ತು. ಸೊ ಇಲ್ಲೇ ಒಂಥರ ಫೇಲ್ ಆದ್ವಿ ಅಂತ ಹೇಳಬೇಕು. ಬಟ್ ಪರವಾಗಿಲ್ಲ, ಒಂದು ಮ್ಯಾಚ್ ನಡೆಯುತ್ತೆ, ಏನು ಮಾಡೋಕ್ಕಾಗಲ್ಲ, ಎಲ್ಲ ಮ್ಯಾಚ್ನೂ ಗೆಲ್ಲಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇವತ್ತು ನಮ್ಮ ಹುಡುಗಿರ್ನ ಹಾಕೊಂಡು ಬೈಯೋಕ್ಕಾಗಲ್ಲ, ಡಬ್ಬಾ ಥರ ಆಡಿದ್ರೆ ಹಿಂಗಾಡಿದ್ರೆ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಇವತ್ತು ಚೆನ್ನಾಗಿ ಆಡಿಲ್ಲ ನಮ್ಮ RCB. ಮೇನ್ ಕಾರಣ ಬೌಲಿಂಗಲ್ಲಿ ನಾಯಿ ಓಡಿಸ್ಕೊಂಡಿದ್ದು, ಜೊತೆಗೆ ಬ್ಯಾಟಿಂಗಲ್ಲೂ ಕೂಡ ಸ್ಮೃತಿ ಅವ್ರು ಔಟ್ ಆಗ್ತಾ ಇದ್ದಂಗೆ ಅಲ್ಲಿ ಒಂಥರ ತಗಾಕೊಂಡ್ಬಿಡ್ತು ಅಂತ ಹೇಳ್ಬೇಕು ನಮ್ಮ RCB. ಅಲ್ಲಿಂದ ಒಂಥರ ಎಲ್ಲ ಕ್ಯಾಚ್ ಪ್ರಾಕ್ಟೀಸ್ ಕೊಟ್ಟೋದ್ರು ಅಂತ ಹೇಳಬೇಕು. ಏನು ಮಾಡಿದ್ರು ಅವ್ರು, ಶಿಸ್ತಾಗಿ ಬೌಂಡ್ರಿನಲ್ಲಿ ಎಲ್ಲರೂ ಕ್ಯಾಚ್ಗಳು ಶಿಸ್ತಾಗಿ ಹಿಡ್ಕೊಂಡು ನಿಂತ್ಕೊಂಡಿದ್ರು. ಇವರು ಜಾಮ್ಸಿನ್ ಬೌಲಿಂಗಿಗೆ ಎಲ್ಲರೂ ಟಕ ಅಂತ ಎಲ್ಲರೂ ಬೌಂಡ್ರಿನಲ್ಲಿ ಕ್ಯಾಚ್ ಕೊಟ್ಟು ಶಿಸ್ತಾಗಿ ಹೋದ್ರು ಅಷ್ಟೇ ನಮ್ಮ ಓವರ್ಸೀಸ್ ಪ್ಲೇಯರ್ಗಳೆಲ್ಲ. ಸೊ ಇನ್ನೇನು ಹೇಳ್ತೀರಾ, ಈ ಮ್ಯಾಚಲ್ಲಿ ಏನು ಇರಲಿಲ್ಲ. ಒಟ್ಟಿನಲ್ಲಿ ಒಂದು ಕಾಮಿಡಿ ಏನು ಅಂತ ಅಂದರೆ, ಪಾಕಿಸ್ತಾನಿ ಪ್ಲೇಯರ್ಸ್ಗಳ ಥರ ಕ್ಯಾಚ್ನ ಒಂದು ಡ್ರಾಪ್ ಮಾಡ್ತಾರೆ. ರಾಧಾ ಯಾದವ್ ಮತ್ತು ಮೆಗ್ಲಾನಿಂಗು ಇಬ್ಬರು ಮಕ ನೋಡ್ಕೊಂಡು ಆ ಕ್ಯಾಚ್ನ ಎಷ್ಟು ಕ್ಯಾಚ್ಗಳು ಇವತ್ತು ನಮ್ಮ RCB ಕೊಟ್ಟಿರೋದು. ಅವರು ಕ್ಯಾಚ್ ಡ್ರಾಪ್ ಮಾಡಿದ್ರು, ಒಂದು 2-3 ಕ್ಯಾಚ್ ಡ್ರಾಪ್ ಮಾಡಿದ್ರು ಅವರು. ಅವರೇನೆಲ್ಲ ಕ್ಯಾಚದ್ದು ಎತ್ತಾಕೊಂಡ್ಬಿಟ್ಟಿದ್ರು ಅಂತಲ್ಲ. ಪಾಕಿಸ್ತಾನಿ ಪ್ಲೇಯರ್ಸ್ಗಳ ಥರ ಆ ಕಡೆಯಿಂದ ಬಂದರು ಈ ಕಡೆಯಿಂದ ಬಂದರು, ಇಬ್ಬರು ಸೇರ್ಕೊಂಡು ಮಧ್ಯದಲ್ಲಿ ಬಿಟ್ಟರು ಕ್ಯಾಚ್ನ. ಅದೊಂಥರ ನೋಡೋಕೆ ಮಜವಾಗಿತ್ತು ಗುರು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಕಾಮೆಂಟಲ್ಲಿ ಹಾಕಿ ಇವತ್ತಿನ ಮ್ಯಾಚ್ ಏನು ಅನಿಸ್ತು ನಿಮಗೆ ಅಂತ. ಬಾ.